ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. ಇವತ್ತಿನ ಈ ಒಂದು 25ನೇ ದಿವಸದ ಮೌನ ಹಾಗೂ ಉಪವಾಸ ಧ್ಯಾನವನ್ನ ಆರಂಭ ಮಾಡೋಣ. ಎಲ್ಲರೂ ತಮ್ಮ ಸುಖವಾದ ಆಸನದಲ್ಲಿ ಕುತ್ಕೊಂಡು ಕಣ್ಣನ್ನ ಮುಚ್ಚಿ ಕೈಕಾಲುಗಳನ್ನ ಜೋಡಿಸ್ಕೊಂಡು ಇವತ್ತಿನ ಈ ಧ್ಯಾನವನ್ನು ಆರಂಭ ಮಾಡೋಣ ಫ್ರೆಂಡ್ಸ್. ಕೇವಲ ಉಸಿರಾಟದ ಮೇಲೆ ಮಾತ್ರ ಗಮನ ಇರಲಿ. ಯಾವ ಕಣ್ಣನ್ನ ತೆಗೆಬಿಡಿ. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣು ಮುಚ್ಚಿ, ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಇಂಪಾದ ಸಂಗೀತವನ್ನು ಕೇಳ್ತಾ ನಾವೆಲ್ಲ ಧ್ಯಾನ ಮಾಡೋಣ ಫ್ರೆಂಡ್ಸ್. ಸಂಗೀತ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನವನ್ನು ಮಾಡೋಣ. ಉಸಿರನ್ನೇ ಗಮನಿಸ್ತಾ ಇರೋಣ. ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಉಸಿರಿನ ಜೊತೆಗೆ ಇದ್ದು ನಾವು ಧರ್ಮವಾಗಿ ನಾವು ಜೀವಿಸೋಣ ಫ್ರೆಂಡ್ಸ್. ಧರ್ಮದಿಂದ ನಾವು ಜೀವಿಸೋಣ. ಸತ್ಯಮೇವ ಜಯತೆ. ನಾವು ಸತ್ಯದಿಂದ ನಾವು ಜೀವಿಸೋಣ ಫ್ರೆಂಡ್ಸ್. ಅಹಿಂಸೋ ಪರಮೋ ಧರ್ಮಃ. ನಾವು ಅಹಿಂಸೆಯ ಮಾರ್ಗದಲ್ಲಿ ನಾವಿರೋಣ.
ಯಾವುದು ಕೂಡ ಯೋಚನೆ ಬೇಡ. ನಾವು ಪ್ರತಿದಿನಾನು ಕೂಡ ಸತ್ಯವನ್ನ ತಿಳ್ಕೊಂಡಿರುವಂಥ ಸಂಘದಲ್ಲಿ ಇರಬೇಕು. ಯಾರು ಸತ್ಯವನ್ನು ತಿಳ್ಕೊಂಡಿರ್ತಾರೆ ಅಂತ ಒಂದು ಸಂಘದಲ್ಲಿ ನಾವಿರಬೇಕು, ಸಾಂಗತ್ಯದಲ್ಲಿ ನಾವಿರಬೇಕು. ಪ್ರತಿದಿನಾನು ಕೂಡ ದಿನಕ್ಕೆ 1 ಗಂಟೆಯಾದ್ರೂ ಕೂಡ ಯಾರು ಸತ್ಯವನ್ನು ತಿಳ್ಕೊಂಡಿರ್ತಾರೆ ಅಂಥವರ ಒಂದು ಸಾಂಗತ್ಯದಲ್ಲಿದ್ದು ನಾವು ಕಲಿತಾ ಇರಬೇಕು. ಸಜ್ಜನ ಸಾಂಗತ್ಯದಲ್ಲಿ ನಾವಿರಬೇಕು. ಹೇಗೆ ಉಸಿರನ್ನು ನಾವು ಉಸಿರಿನ ಜೊತೆಗೆ ಇರೋದನ್ನು ಅಭ್ಯಾಸ ಮಾಡ್ತೀವೋ ಹಾಗೆ ಸತ್ಯವನ್ನು ತಿಳ್ಕೊಂಡಿರುವಂಥ ಸಾಂಗತ್ಯದಲ್ಲಿನೂ ಕೂಡ ಇದ್ದು ನಾವು ಸತ್ಯವನ್ನು ತಿಳ್ಕೊಳ್ತಾನೆ ಇರಬೇಕು. ನಾವು ಯಾವುದನ್ನು ನೋಡ್ತಾ ಇರ್ತೀವಿ, ಯಾವುದನ್ನು ಕೇಳ್ತಾ ಇರ್ತೀವಿ, ಅದನ್ನೇ ನಾವು ತಗೊಂಡಿರ್ತೀವಿ ನಮ್ಮ ಒಳಗಡೆ. ನಮ್ಮ ಜೀವನನೂ ಕೂಡ ಹಾಗೇ ಇರುತ್ತೆ. ನಾವು ಒಳ್ಳೆಯದನ್ನೇ ತಿಳ್ಕೊಳ್ತಾ ಇರಬೇಕು, ಸತ್ಯವನ್ನೇ ನಾವು ತಿಳ್ಕೊಳ್ತಾ ಇರಬೇಕು. ನಾವು ಯಾವಾಗಲೂ ಕೂಡ ಆನಂದವಾಗಿ ಜೀವಿಸಬೇಕು ಅಂದರೆ ನಾವು ಸತ್ಯದಲ್ಲಿ ಜೀವಿಸ್ತಾ ಇರಬೇಕು. ನಾವು ಸತ್ಯದಲ್ಲಿ ನಾವು ಜೀವಿಸ್ತಾ ಇರಬೇಕಂದ್ರೆ ಯಾರು ಸತ್ಯವನ್ನು ತಿಳ್ಕೊಂಡಿದ್ದಾರೆ ಅಂಥವ್ರ ಒಂದು ಸಾಂಗತ್ಯದಲ್ಲಿ ದಿನಕ್ಕೆ 1 ಗಂಟೆ ಆದರೂ ಕೂಡ ನಾವು ಇರಬೇಕು. ಅನುಭವದ ಮುಖಾಂತರ ಯಾರು ಸತ್ಯ ತಿಳ್ಕೊಂಡಿದ್ದಾರೆ, ಯಾರು ಸತ್ಯದಲ್ಲಿ ಜೀವಿಸ್ತಾ ಇದ್ದಾರೆ ಅಂಥವರ ಒಂದು ಸಾಂಗತ್ಯದಲ್ಲಿದ್ದರೆ ನಾವು ಕೂಡ ಅವ್ರುಗಳನ್ನು ನೋಡಿ ಮತ್ತೆ ಕೇಳಿ ನಾವು ಕೂಡ ಕಲ್ತ್ಕೊಳ್ತೀವಿ.
ಸತ್ಯದ ಜೀವನದಲ್ಲೇನೆ ಆನಂದ ಇದೆ, ಶಾಂತಿ ಇದೆ, ನೆಮ್ಮದಿ ಇದೆ ಫ್ರೆಂಡ್ಸ್. ಸತ್ಯದ ಜೀವನದಲ್ಲಿ ಭೋಗ ಇದೆ, ವೈಭೋಗ ಇದೆ. ಯಾರು ಸತ್ಯದ ಜೀವನವನ್ನು ಜೀವಿಸಬೇಕು ಅಂತೇಳಿ ಅಂದ್ಕೊಳ್ತಾರೆ, ಅವರು ಶ್ರದ್ಧೆಯಿಂದ ಧ್ಯಾನವನ್ನು ಮಾಡಬೇಕು. ಶ್ರದ್ಧೆಯಿಂದ ಪ್ರತಿದಿನ ಕೂಡ ಉಸಿರಾಟದ ಜೊತೆಗೆ ಇದ್ದು ಸಾಧನೆಯನ್ನು ಮಾಡಬೇಕು. ನಮಗೆ ಯಾವಾಗ ಶ್ರದ್ಧೆ ಬರುತ್ತೋ, ಯಾವಾಗ ನಾವು ಶ್ರದ್ಧೆಯಿಂದ ಕಲಿತೀವೋ, ಆಗ ನಾವು ಕೂಡ ಅಂತ ಒಂದು ಸತ್ಯದ ಜೀವನವನ್ನು ಜೀವಿಸ್ತೀವಿ, ಕಲಿತೀವಿ. ಶ್ರದ್ಧೆಯಿಂದನೇ ನಾವು ಕಲಿಯೋದಕ್ಕೆ ಸಾಧ್ಯ. ನಮಗೆ ಶ್ರದ್ಧೆನೇ ಇಲ್ಲ ಅಂದರೆ ನಾವು ಏನೂ ಕೂಡ ಕಲ್ತ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಯಾವುದರಲ್ಲಿ ನಮಗೆ ಶ್ರದ್ಧೆ ಇರುತ್ತೆ ಅದನ್ನು ನಾವು ಕಲ್ತ್ಕೊಳ್ಳೇಬೇಕು. ಯಾವುದನ್ನೇ ಆಗಿರಲಿ, ಯಾವುದನ್ನು ನಾವು ಕಲಿಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ನಾವು ಶ್ರದ್ಧೆಯಿಂದ ನಾವು ಕಲಿತಾ ಇರಬೇಕು. ಆವಾಗಲೇ ನಾವು ಬೇಗ ಕಲಿತೀವಿ ಆ ವಿದ್ಯೆಯನ್ನು. ನಾವು ಯಾವುದ್ರ ಮೇಲೇನೂ ಕೂಡ ನಮಗೆ ಶ್ರದ್ಧೆ ಇಲ್ಲ ಅಂದರೆ ನಾವು ಯಾವುದೂ ಕೂಡ ಕಲ್ತ್ಕೊಳ್ಳೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ನಾವು ಶ್ರದ್ಧೆಯಿಂದ ನಾವು ಏನು ಕಲಿಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ನಾವು ಶ್ರದ್ಧೆಯಿಂದ ನಾವು ಮಾಡಬೇಕು. ಆವಾಗ ನಾವು ಬೇಗನೆ ಕಲಿತೀವಿ. ಏನೇ ಕಲ್ತ್ಕೊಂಡ್ರೂ ಕೂಡ ಬೇಗನೆ ನಾವು ಕಲಿತ್ಕೊಳ್ತೀವಿ. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂಥೇಳಿ ನಮಗೆಲ್ರಿಗೂ ಕೂಡ ಗೊತ್ತು. ಯಾವುದು ನಾವು ಶ್ರದ್ಧೆಯಿಂದ ಮಾಡ್ತೀವಿ ಅಲ್ಲಿ ಆ ಜ್ಞಾನ ನಮಗೆ ಸಿಗತ್ತೆ. ಅದಕ್ಕೆ ಕಬೀರ್ ಅವರು ಹೇಳಿದ್ದಾರೆ ಶ್ರದ್ಧಾ ಸಬೂರಿ ಅಂತೇಳಿ.
ನಾವು ಧ್ಯಾನವೂ ಕೂಡ ನಾವು ಶ್ರದ್ಧೆಯಿಂದ ಮಾಡಬೇಕು. ಸಬೂರಿ ಅಂದರೆ ಸಹನೆ. ಆಗ ನಾವು ಸಹನೆಯಿಂದ ಇರೋದನ್ನು ಕಲ್ತ್ಕೊಳ್ತೀವಿ. ಧ್ಯಾನದಲ್ಲಿ ಶ್ರದ್ಧೆ, ಸಂಸಾರದಲ್ಲಿ ಸಬೂರಿ, ಸಹನೆಯಿಂದ ನಾವು ಇರ್ತೀವಿ. ಸಂಸಾರದಲ್ಲೇ ಇದ್ಕೊಂಡು ನಾವು ನಿರ್ವಾಣವನ್ನು ಕಾಣಬೇಕು ಅಂದರೆ ನಮಗೆ ಸಹನೆಯೂ ಕೂಡ ನಮಗಿರಬೇಕು. ಸಹನೆಯನ್ನು ಕೂಡ ನಾವು ಕಲ್ತ್ಕೊಳ್ತಾ ಇರ್ತೀವಿ. ಪ್ರತಿಯೊಬ್ಬರು ಮಹಾತ್ಮರು ಕೂಡ ಮುತ್ತಿನಂಥ ಮಾತುಗಳನ್ನು ನಮಗೆ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತಾನೇ ಇದ್ದಾರೆ. ಆದರೆ ಅದನ್ನು ನಾವು ತಗೊಳ್ತಾ ಇಲ್ಲ. ಯಾವಾಗ ನಾವು ತಗೊಳ್ತೀವೋ ಆಗ ನಾವು ಶ್ರದ್ಧೆಯಿಂದ ನಾವು ಮಾಡ್ತೀವಿ. ಆ ಒಂದು ಮುತ್ತಿನಂಥ ಮಾತುಗಳನ್ನು, ಆ ಪದಗಳನ್ನು ನಾವು ತಗೋಬೇಕು. ಎಷ್ಟೋ ಮಹಾತ್ಮರು ಎಷ್ಟೋ ಪದಗಳನ್ನು, ಮುತ್ತಿನಂಥ ಪದಗಳನ್ನು ನಮಗೆ ತಿಳಿಸ್ಕೊಡ್ತಾನೇ ಇದ್ದಾರೆ. ಯಾರು ಅವರ ಮಾತುಗಳನ್ನು ತಗೊಳ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಬರುತ್ತೆ ಶ್ರದ್ಧೆ ಅನ್ನೋದು, ಕಲಿತಾರೆ. ಯಾರು ಅವ್ರ ಮಾತುಗಳನ್ನು ತಗೊಳ್ಳೋದಿಲ್ವೋ ಅವರು ಯಾವತ್ತೂ ಕೂಡ ಕಲಿಯೋದಿಲ್ಲ. ಒಂದೊಂದು ಮಾತು ಕೂಡ ಮುತ್ತು ಮುತ್ತು ಆಗಿರುತ್ತೆ. ಅವರು ಹೇಳಿದಂತಹ ಮಾತು ಎಷ್ಟೊಂದು ಬೆಲೆ ಇದೆ ಆ ಮುತ್ತಿಗೆ. ಆ ಮುತ್ತಿನಂಥ ಮಾತಿಗೆ ಎಷ್ಟೊಂದು ಬೆಲೆ ಇರುತ್ತೆ. ನಾವು ಅದನ್ನು ತಗೊಂಡ್ರೆ, ಅದನ್ನು ನಾವು ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನವೂ ಕೂಡ ಮುತ್ತಿನಂಥ ಜೀವನ ಆಗತ್ತೆ. ನಮ್ಮ ಜೀವನವೂ ಕೂಡ ಯಾವಾಗ ನಾವು ಮುತ್ತಿನಂಥ ಜೀವನವನ್ನು ಜೀವಿಸ್ತಾ ಇರ್ತೀವೋ ಈ ಜೀವನದ ಬೆಲೆ ನಮಗೆ ಗೊತ್ತಾಗತ್ತೆ. ಎಷ್ಟು ಅದ್ಭುತವಾದಂತಹ ಜೀವನ ಅಂಥೇಳಿ, ಎಷ್ಟೊಂದು ಬೆಲೆ ಇದೆ ಈ ಜೀವನಕ್ಕೆ ಅಂಥೇಳಿ. ನಾವು ಪ್ರತಿದಿನ ಏನೋ ಕುತ್ಕೋಬೇಕು ಅಂತೇಳಿ ಕುತ್ಕೊಳ್ಳೋದಲ್ಲ ಫ್ರೆಂಡ್ಸ್. ಧ್ಯಾನಕ್ಕೆ ನಾವು ಶ್ರದ್ಧೆಯಿಂದ ಧ್ಯಾನವನ್ನು ಮಾಡಬೇಕು. ಶ್ರದ್ಧೆಯಿಂದ ನಾವು ಎಲ್ಲವನ್ನೂ ಕೂಡ ಕಲ್ತ್ಕೊಳ್ತೀವಿ. ಸತ್ಯವನ್ನು ನಾವು ತಿಳ್ಕೊಳ್ತೀವಿ. ಧರ್ಮವಾಗಿ ನಾವು ಹೇಗೆ ಜೀವಿಸಬೇಕು ಅನ್ನೋದನ್ನು ನಾವು ಕಲ್ತ್ಕೊಳ್ತೀವಿ. ಅಹಿಂಸಾ ಮಾರ್ಗದಲ್ಲಿ ನಾವು ಹೇಗೆ ಜೀವಿಸಬೇಕು ಅಂತೇಳಿ ನಾವು ಕಲ್ತ್ಕೊಳ್ತೀವಿ. ಸಕಲ ಜೀವರಾಶಿಗಳಲ್ಲಿನೂ ಕೂಡ ನಾವು ಸ್ನೇಹದಿಂದ ನಾವು ಕಾಣ್ತೀವಿ. ಎಲ್ಲರಲ್ಲಿನೂ ಕೂಡ ಭಗವಂತ ಇದ್ದಾನೆ, ಎಲ್ಲ ಕಡೆನೂ ಇದ್ದಾನೆ ಅನ್ನೋದು ಈ ಸತ್ಯವನ್ನು ನಾವು ತಿಳ್ಕೊಳ್ತೀವಿ. ಇಂಥ ಒಂದು ಅದ್ಭುತವಾದಂತಹ ಸತ್ಯದ ಜೀವನ ನಮ್ದಾಗಬೇಕು.
ಅರಿವಿನ ಜೀವನ ನಮ್ದಾಗಬೇಕು. ಇಪ್ಪತ್ನಾಲ್ಕು ಗಂಟೆ ಇದೆ, ಟೈಮ್ ಪಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಟೈಮ್ ಪಾಸ್ಗೋಸ್ಕರ ಬೇಡದೇ ಇರುವಂಥ ಮಾತುಗಳನ್ನು ನಾವು ಮಾತಾಡಬಾರ್ದು. ಬೇಡದೇ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ, ಬೇಡದೇ ಇರುವಂಥ ಮಾತುಗಳನ್ನು ನಾವು ಮಾತಾಡ್ತಾ ನಾವು ಹಾಗೆ ಜೀವಿಸ್ತಾ ಇದ್ದರೆ ನಮ್ಮ ಜೀವನವೂ ಕೂಡ ನಾವು ವ್ಯರ್ಥವಾಗಿ ನಾವು ಕಳೀತಾ ಇರ್ತೀವಿ. ಬೇಕಾಗಿರೋದನ್ನು ನಾವು ಯಾವುದೂ ಕೂಡ ತಿಳ್ಕೊಳ್ಳೋದಿಲ್ಲ. ಸಂಸಾರದಲ್ಲಿ ಸಬೂರಿ, ಆಧ್ಯಾತ್ಮಿಕದಲ್ಲಿ ನಮಗೆ ಶ್ರದ್ಧೆ ಇರಬೇಕು. ಸಂಸಾರದಲ್ಲಿ ನಮಗೆ ನೆಮ್ಮದಿನೇ ಇಲ್ಲ, ಶಾಂತಿನೇ ಇಲ್ಲ ಅಂಥೇಳಿ ಮನೆ ಬಿಟ್ಟು ಎಲ್ಲೋ ಹೋಗಿ ನಾವು ಧ್ಯಾನ ಸಾಧನೆ ಮಾಡೋದಲ್ಲ ಫ್ರೆಂಡ್ಸ್. ನಾವು ಸಂಸಾರದಲ್ಲಿ ಸಹನೆಯಿಂದ ಇದ್ದು ಮನೆಯಲ್ಲೇ ನಾವು ಕೂತ್ಕೊಂಡು ಶ್ರದ್ಧೆಯಿಂದ ನಾವು ಧ್ಯಾನದ ಅಭ್ಯಾಸವನ್ನು ಮಾಡಬೇಕು. ನಾವು ಸಹನೆಯಿಂದ ಶ್ರದ್ಧೆಯಿಂದ ನಾವು ಯಾವಾಗ ನಾವು ಸಾಧನೆಯನ್ನು ಮಾಡ್ತೀವೋ, ಸಂಸಾರದಲ್ಲಿ ಸಹನೆಯಿಂದ ಧ್ಯಾನದಲ್ಲಿ ನಾವು ಶ್ರದ್ಧೆಯಿಂದ ನಾವು ಯಾವಾಗ ಸಾಧನೆ ಮಾಡ್ತೀವಿ, ಆಗ ನಮ್ಮ ಜೀವನವನ್ನು ಪ್ರತಿ ಕ್ಷಣ ಕೂಡ ನಾವು ಆನಂದವಾಗಿ ಜೀವಿಸ್ತಾ ಇರ್ತೀವಿ. ಸಂಸಾರದಲ್ಲಿ ನಮಗೆ ಸುಖ ದುಃಖಗಳು ಎರಡೂ ಕೂಡ ಇರುತ್ತೆ. ಸುಖನೂ ಇರುತ್ತೆ, ದುಃಖನೂ ಇರುತ್ತೆ. ಪ್ರತಿಯೊಬ್ಬರಲ್ಲಿನೂ ಕೂಡ ಈ ರೀತಿ ನಡೀತಾ ಇರುತ್ತೆ. ಸುಖ ದುಃಖ ಎರಡೂ ಕೂಡ ಇರುತ್ತೆ ಸಂಸಾರದಲ್ಲಿ. ಆದರೆ ನಾವು ಧ್ಯಾನವನ್ನು ಮಾಡ್ತಾ ಮಾಡ್ತಾ ನಾವು ನಿರ್ವಾಣದ ಸ್ಥಿತಿಯಲ್ಲಿ
ನಿರ್ವಾಣದ ಸ್ಥಿತಿಯನ್ನು ನಾವು ಹೊಂದಿದ್ರೆ, ಸಂಸಾರದಲ್ಲೇ ಇದ್ಕೊಂಡು ನಿರ್ವಾಣವನ್ನು ನಾವು ಪಡ್ಕೊಂಡ್ರೆ ನಾವು ಯಾವಾಗಲೂ ಕೂಡ ಆನಂದವಾಗಿರ್ತೀವಿ. ನಾವು ಸಂಸಾರದಲ್ಲೇ ಇದ್ಕೊಂಡು ಸುಖದಲ್ಲಿ ಇದ್ದಾಗನೂ ಕೂಡ ಆನಂದವಾಗಿರ್ತೀವಿ, ದುಃಖದಲ್ಲಿ ಇದ್ದಾಗನೂ ಕೂಡ ಆನಂದವಾಗಿರ್ತೀವಿ. ಇದು ಯಾವಾಗ ಸಾಧ್ಯ ಆಗತ್ತೆ ಅಂದರೆ, ನಾವು ಶ್ರದ್ಧೆಯಿಂದ ಧ್ಯಾನದ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ನಾವು ಸತ್ಯವನ್ನು ತಿಳ್ಕೊಳ್ತಾ ಇದ್ದಾಗ ಇದು ಸಾಧ್ಯ ಆಗತ್ತೆ. ಸುಖ ದುಃಖದಲ್ಲಿನೂ ಕೂಡ ನಾವು ಸಮವಾಗಿ ನೋಡೋದನ್ನು ಕಲ್ತ್ಕೊಳ್ತೀವಿ. ಹೇಗೆ ಹಗಲು ರಾತ್ರಿ ದಿನಾಲೂ ಕೂಡ ಹಗಲಾದ ಮೇಲೆ ರಾತ್ರಿ, ರಾತ್ರಿ ಆದಮೇಲೆ ಹಗಲು, ಯಾವಾಗಲೂ ಕೂಡ ಹಗಲು ನಲ್ಲೇನೆ ಇದ್ರೆ ಹೇಗಿರುತ್ತೆ ಜೀವನ? ಯಾವಾಗಲೂ ಕೂಡ ರಾತ್ರಿಯಲ್ಲೇನೆ ಇದ್ರೆ ಹೇಗಿರುತ್ತೆ ಜೀವನ? ರಾತ್ರಿಯಾಗಿಯೇ ಇದ್ರೆ, ಹಗಲು ರಾತ್ರಿ, ರಾತ್ರಿ ಆದಮೇಲೆ ಹಗಲು, ಹಗಲು ಆದಮೇಲೆ ರಾತ್ರಿ. ಸಂಸಾರದಲ್ಲಿ ಸುಖ ದುಃಖಗಳು, ದುಃಖನೂ ಕೂಡ ಶಾಶ್ವತ ಅಲ್ಲ, ಸುಖ ಕೂಡ ಶಾಶ್ವತ ಅಲ್ಲ. ಹಗಲು ರಾತ್ರಿ ಯಾವ ರೀತಿ ಬದಲಾವಣೆ ಆಗ್ತಾ ಇರುತ್ತೋ ಹಾಗೆ ಸುಖ ದುಃಖಗಳನ್ನು ಕೂಡ ಶಾಶ್ವತ ಯಾವುದೂ ಅಲ್ಲ. ಯಾವಾಗಲೂ ಕೂಡ ನಾವು ಸುಖವಾಗಿಯೇ ಇರೋದಿಲ್ಲ, ಯಾವಾಗಲೂ ಕೂಡ ನಾವು ದುಃಖವಾಗಿಯೂ ಕೂಡ ಇರೋದಿಲ್ಲ ಫ್ರೆಂಡ್ಸ್. ಹಗಲು ಆದಮೇಲೆ ರಾತ್ರಿ, ರಾತ್ರಿ ಆದಮೇಲೆ ಹಗಲು ಯಾವ ರೀತಿ ಆಗ್ತಾ ಇರುತ್ತೋ ಹಾಗೆ ನಮ್ಮ ಸಂಸಾರದಲ್ಲಿನೂ ಕೂಡ ಯಾವಾಗಲೂ ಕೂಡ ನಾವು ನಷ್ಟದಲ್ಲೇ ಇರೋದಿಲ್ಲ, ಲಾಭದಲ್ಲಿನೂ ಕೂಡ ಇರ್ತೀವಿ. ನಮಗೆ ನಷ್ಟ ಆಗ್ತಾ ಇದೆ ಅಂದರೆ ನಾವು ಸಾಕ್ಷಿಯಾಗಿ ನಾವು ನೋಡೋದನ್ನು ಕಲ್ತ್ಕೋಬೇಕು. ಹೇಗೆ ಹಗಲು ರಾತ್ರಿ ನಾವು ನೋಡ್ತಾ ಇರ್ತೀವಿ, ಏನಾದರೂ ನಾವು ಚಿಂತೆ ಮಾಡ್ತೀವಿ, ಆಗಲಾಯಿತು ಅಂತ ಹೇಳ್ತೀವಿ, ರಾತ್ರಿ ಆದರೆ ರಾತ್ರಿ ಆಯಿತು ಅಂಥೇಳಿ. ಹಗಲಿನಲ್ಲಿ ನಮ್ಮ ದಿನನಿತ್ಯದ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ, ರಾತ್ರಿ ಆದರೆ ಈ ಶರೀರಕ್ಕೆ ರೆಸ್ಟ್ ತಗೊಳ್ತಾ ಇರ್ತೀವಿ. ಪ್ರತಿಯೊಬ್ಬರ ಜೀವನದಲ್ಲಿನೂ ಕೂಡ ಹೀಗೆ ನಡೀತಾ ಇರುತ್ತೆ. ಸುಖ ದುಃಖಗಳು, ಲಾಭ ನಷ್ಟಗಳು. ನಾವು ದುಃಖ ಬಂದಾಗ ಮತ್ತೆ ನಷ್ಟ ಆಗ್ತಾ ಇರುವಾಗ ಯಾಕೆ ದುಃಖ ಪಡ್ತಾ ಇದ್ದೀವಿ ಅಂದರೆ, ನಾವು ಶ್ರದ್ಧೆಯಿಂದ ಸಾಧನೆಯನ್ನು ನಾವು ಮಾಡ್ತಾ ಇಲ್ಲ. ಕೇವಲ ನಾವು ಪ್ರಾಪಂಚಿಕವಾಗಿ ಜೀವಿಸ್ತಾ ಇರೋದ್ರಿಂದ ನಮಗೆ ಕಷ್ಟ ಬಂದರೆ, ನಷ್ಟ ಬಂದರೆ ನಾವು ಕುಂದು ಹೋಗ್ಬಿಡ್ತೀವಿ. ಅದ್ರ ಜೀವನದಲ್ಲಿ ಎರಡೂ ಕೂಡ ಬರುತ್ತೆ ಅಂತೇಳಿ ಎಲ್ರಿಗೂ ಕೂಡ ಗೊತ್ತು. ಯಾರು ಕೂಡ ಯಾವಾಗಲೂ ಕೂಡ ಸುಖದಲ್ಲೇನೇ ಇರೋದಿಲ್ಲ, ಯಾರು ಕೂಡ ಯಾವಾಗಲೂ ಕೂಡ ದುಃಖದಲ್ಲಿನೂ ಕೂಡ ಇರೋದಿಲ್ಲ, ಯಾರು ನಷ್ಟದಲ್ಲಿನೂ ಇರೋದಿಲ್ಲ, ಯಾರು ಕೂಡ ಲಾಭದಲ್ಲಿನೂ ಇರೋದಿಲ್ಲ. ಈ ಕಷ್ಟ ಸುಖ, ಲಾಭ ನಷ್ಟ ಎಲ್ರಿಗೂ ಕೂಡ ಆಗ್ತಾ ಇರತ್ತೆ. ನಾವು ದಿನಾಲೂ ಕೂಡ ನೋಡ್ತೀವಿ. ಹುಟ್ಟು ಸಾವು, ಸುಖ ದುಃಖ, ಲಾಭ ನಷ್ಟ, ನಾವು ಪ್ರತಿದಿನನೂ ಕೂಡ ಇದನ್ನ ನಾವು ನೋಡ್ತಾನೆ ಇರ್ತೀವಿ.
ನಮಗೆ ಒಂದು ಕ್ಷಣ ಕೂಡ ಯೋಚನೆ ಬರೋದಿಲ್ಲ. ಯಾಕೆ ಈ ರೀತಿ ನಡೀತಾ ಇದೆ ಅಂಥೇಳಿ. ಯಾಕೆಂದ್ರೆ ಯಾವುದು ಕೂಡ ನಮಗೆ ಅರಿವು ಅನ್ನೋದಿಲ್ಲ. ಅರಿವಿನಿಂದ ನೋಡೋದನ್ನ ನಾವು ಕಲ್ತ್ಕೊಳ್ತಾ ಇಲ್ಲ. ನಮಗೆ ಪ್ರಜ್ಞೆ ಅನ್ನೋದು ಇಲ್ವೇ ಇಲ್ಲ. ನಾವು ಬೇರೆಯವ್ರಿಗೆ ಕಷ್ಟ ಬಂದ್ರೆ, ಬೇರೆಯವ್ರಿಗೆ ನಷ್ಟ ಆಗ್ತಾ ಇದ್ರೆ, ಯಾರೋ ಒಬ್ಬರ ಮನೆಯಲ್ಲಿ ಸಾವು ಬಂದ್ರೆ ಅದನ್ನ ನಾವು ಯಾವುದು ಕೂಡ ನಮ್ಗೆ ಟಚ್ ಆಗೋದಿಲ್ಲ. ಅವ್ರ ಮನೆಯಲ್ಲಿ ಆಗಿದೆ ಅದು. ಅದೇ ನಮ್ಮ ಜೊತೆಗೆ ಆ ರೀತಿ ಆದ್ರೆ ಆಗ ನಾವು ಎಷ್ಟೊಂದು ದುಃಖದಲ್ಲಿ ಪಡ್ತೀವಿ, ಎಷ್ಟೊಂದು ದುಃಖ ಆಗತ್ತೆ ನಮ್ಗೆ. ನಾವು ಅವಾಗ ಈಸಿಯಾಗಿ ನಾವು ತಗೊಳ್ಳೋದಿಲ್ಲ. ಹುಟ್ಟು ಅಂದ್ಮೇಲೆ ಸಾವು ಇದ್ದೇ ಇರತ್ತೆ. ಜೀವನ ಅಂದರೆ ಕಷ್ಟ ಸುಖ ಇದ್ದೇ ಇರತ್ತೆ. ವ್ಯಾಪಾರದಲ್ಲಿ ಲಾಭ ನಷ್ಟ ಇದ್ದೇ ಇರತ್ತೆ ಅಂತೇಳಿ ನಾವು ಈಸಿಯಾಗಿ ತಗೊಳ್ಳೋದಿಲ್ಲ. ಬೇರೆಯವ್ರಿಗೆ ಆಗ್ತಾ ಇರುವಾಗ ನಾವು ಅದನ್ನ ನಮ್ಗೆ ಟಚ್ ಆಗೋದಿಲ್ಲ. ಯಾಕೆಂದ್ರೆ ಬೇರೆಯವ್ರಿಗೆ ನಾವು ಅಂಟ್ಕೊಂಡಿಲ್ಲ. ಆದ್ರೆ ನಮ್ಮ ಕುಟುಂಬದಲ್ಲಿ ನಾವು ಅಂಟ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಕುಟುಂಬಕ್ಕೆ ನಾವು ಅಂಟ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ದುಃಖ ಆಗ್ತಾ ಇರತ್ತೆ. ಮತ್ತೆ ಇದರಿಂದ ನಾವು ಹೊರಗಡೆ ಬರಬೇಕು. ಯಾವಾಗಲೂ ಕೂಡ ನಾವು ಸಹಜವಾಗಿನೇ ಇರಬೇಕು. ಕಷ್ಟ ಬಂದಾಗ ನಾವು, ಸುಖ ಬಂದಾಗಲೂ ಕೂಡ, ನಷ್ಟ ಆದಾಗ್ಲೂ ಕೂಡ, ಲಾಭ ಆದಾಗ್ಲೂ ಕೂಡ, ಯಾರೋ ಒಬ್ರು ನಮ್ಮ ಮನೆಯಲ್ಲಿ ಒಂದು ಮಗುವಿಗೆ ಜನ್ಮ ಆಗಿದ್ರೂ ಕೂಡ, ಯಾರೋ ಒಬ್ರು ಶರೀರ ಬಿಟ್ಟರು ಕೂಡ ನಾವು ಸಮವಾಗಿ ನೋಡೋದನ್ನ ಕಲ್ತ್ಕೋಬೇಕು. ನಮ್ಮ ಮನಸ್ಸಿನ ಸ್ಥಿತಿಯಲ್ಲಿ ಒಂದು ಕ್ಷಣ ಕೂಡ ನಾವು ಕದಲಬಾರ್ದು. ನಮ್ಮ ಒಂದು ಮನಸ್ಸಿನ ಸ್ಥಿತಿ, ಕಷ್ಟ ಬಂದಾಗ ನಮ್ಮ ಮನಸ್ಸಿನ ಸ್ಥಿತಿ ಒಂದು ಕ್ಷಣ ಕೂಡ ನಾವು ಕದಲಬಾರ್ದು. ಹೀಗೆ ನಾವು ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು, ನಾನು ಯಾವ ಸ್ಥಿತಿಯಲ್ಲಿ ಇದ್ದೀನಿ ಅಂಥೇಳಿ. ಇದು ಒಂದೇ ದಿನಕ್ಕೆ ನಾವು ಕಲ್ತ್ಕೊಳ್ಳೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಒಂದೇ ತಿಂಗಳಿಗೆ ನಾವು ಕಲ್ತ್ಕೊಳ್ಳೋಕ್ಕಾಗಲ್ಲ. ಒಂದೇ ವರ್ಷಕ್ಕೆ ನಾವು ಕಲ್ತ್ಕೊಳ್ಳೋಕ್ಕಾಗಲ್ಲ. ಪ್ರತಿದಿನ ಅಭ್ಯಾಸ ಮಾಡಬೇಕು ನಾವು. ಮತ್ತೆ ಪ್ರತಿದಿನ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು. ನಮಗೆ ಬಿಸ್ನೆಸ್ನಲ್ಲಿ ಅಥವಾ ವ್ಯಾಪಾರದಲ್ಲಿ ನಮಗೆ ನಷ್ಟ ಆಗ್ತಾ ಇದ್ರೆ, ಏನೋ ಒಂದು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂದ್ರೆ, ಮತ್ತೆ ನಮಗೆ ಹೊಸದನ್ನ ತಿಳಿಸೋದಕ್ಕೋಸ್ಕರ ಅಲ್ಲಿ ನಷ್ಟ ಆಗಿದೆ, ಮತ್ತೆ ನಾವು ಯಾವುದಾದ್ರೂ ಹೊಸದನ್ನ ನಾವು ಕಲ್ತ್ಕೋಬೇಕು. ಎಷ್ಟೋ ದಿನದಿಂದ, ಎಷ್ಟೋ ವರ್ಷದಿಂದ ನಾವು ಇದನ್ನೇ ಮಾಡ್ತಾ ಇದ್ದೀವಿ. ಈ ಒಂದು ವೃತ್ತಿನೇ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಬೇರೆ ಹೊಸದನ್ನ ಕಲ್ತ್ಕೊಳ್ಳೋದಕ್ಕೋಸ್ಕರ ಈ ಒಂದು ಘಟನೆ ನಡೆದಿದೆ ಅಂತೇಳಿ ನಾವು ಈಸಿಯಾಗಿ ತಗೋಬೇಕು. ನಷ್ಟ ಆಗ್ತಾ ಇದೆ ಅಂತೇಳಿ ಅಲ್ಲಿ ನಾವು ಕುಂದೋದಲ್ಲ. ನಾವು ಮಾಡ್ತಾ ಇರೋ ಒಂದು ವೃತ್ತಿನೇ ನಿಂತೋಯ್ತು ಅಂತೇಳಿ ಅಲ್ಲಿ ನಾವು ಅಲ್ಲೇ ನಿಂತ್ಕೊಳ್ಳೋದಲ್ಲ.
ಯಾಕೆ ನಾವು ದುಃಖ ಪಡ್ತಾ ಇದ್ದೀವಿ ಅಂದರೆ ಆ ಒಂದು ವೃತ್ತಿಗೆ ನಾವು ಅಂಟ್ಕೊಂಡು ಬಿಟ್ಟಿದ್ದೀವಿ. ಕರೆಕ್ಟ್ ಸಮಯಕ್ಕೆ ಆ ಒಂದು ಕೆಲಸವನ್ನು ಆ ಕೆಲಸ ಅದೇ ಸಮಯಕ್ಕೆ ನಾವು ಮಾಡಬೇಕು ಅಂಥೇಳಿ. ಕೆಲವರು ನೋಡಿ ಅದೇ ಸಮಯಕ್ಕೆ ಅದನ್ನೇ ಮಾಡ್ತಾ ಇರ್ತಾರೆ. ಆ ಒಂದು ಸಮಯವನ್ನು ಅವರು ಯಾವುದೋ ಒಂದು ಕಾರಣದಿಂದ ಆ ಒಂದು ಸಮಯವನ್ನು ತಪ್ಪೋಗ್ಬಿಟ್ರೆ ಅವರು ಯಾವ ಕೆಲಸ ಯಾವ ಸಮಯಕ್ಕೆ ಮಾಡ್ತಾ ಇರ್ತಾರೆ ಅದೇ ಸಮಯಕ್ಕೇ ಮಾಡಬೇಕು. ಅವರು ಆ ಒಂದು ಸಮಯ ಮಿಸ್ ಆಗಿಬಿಟ್ರೆ ಅಥವಾ ಏನೋ ಒಂದು ಕಾರಣದಿಂದ ಅದು ಆ ಸಮಯವನ್ನು ಮಿಸ್ ಆಗಿಬಿಟ್ರೆ ಅವ್ರಿಗೆ ಕೋಪ ನೆತ್ತಿಗೆ ಇರುತ್ತೆ. ಆ ಸಮಯಕ್ಕಾಗಬೇಕಾಗಿರುವಂಥ ಕೆಲಸ ಆಗಲಿಲ್ಲ ಅಂಥೇಳಿ ಅವರು ಆ ದಿನ ಪೂರ್ತಿ ಆ ಟೆನ್ಷನ್ನಲ್ಲೇ ಇರ್ತಾರೆ. ದಿನ ಪೂರ್ತಿ ನಾವು ಯಾವಾಗಲೂ ಕೂಡ ಒಂದೇ ಸಮಯಕ್ಕೆ ಏನು ಮಾಡ್ತಾ ಇರ್ತೀವಿ ಅಲ್ಲಿನೂ ಕೂಡ ನಾವು ಬದಲಾವಣೆ ಮಾಡ್ಕೋಬೇಕು ಫ್ರೆಂಡ್ಸ್. ಆಗ ನಾವು ಯಾವುದೇ ಒಂದು ಸಮಯದಲ್ಲಾದ್ರೂ ಕೂಡ ನಾವು ಏನು ಕೆಲಸ ಬೇಕಾದರೂ ಮಾಡ್ತೀವಿ. ಆ ಸಮಯಕ್ಕೆ ಈ ಕೆಲಸ ಮಾಡೋದಿತ್ತು, ಅದು ಈ ಸಮಯದಲ್ಲಿ ನನ್ನ ತಪ್ಪೋಯ್ತು ಮಾಡೋದು, ಇವಾಗ ಮಾಡೋಣ ಅಂಥೇಳಿ ನಾವು ಆ ರೀತಿ ಈಸಿಯಾಗಿ ನಾವು ತಗೋಬೇಕು. ಆ ಕೆಲಸ ಮಾಡೋದಿತ್ತು, ಅದು ಆ ಸಮಯಕ್ಕಾಗಲಿಲ್ಲ, ಇವಾಗ ಮಾಡೋಣ ಬಿಡು. ನಾವು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನಾವು ಅರಿವಿನಿಂದ ನಾವು ಮಾಡಬೇಕು ಫ್ರೆಂಡ್ಸ್. ಆ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ನಾವು ಮನಃಶಾಂತಿಯನ್ನು ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ. ನಮಗೆ ಮನಸ್ಸೇನೆ ಆ ದಿನ ಪೂರ್ತಿ ನಾವು ಅಶಾಂತಿಯಿಂದನೇ ನಾವು ಜೀವಿಸ್ತಾ ಇರ್ತೀವಿ ಸಣ್ಣ ಸಣ್ಣ ವಿಷಯಕ್ಕೆ. ಈ ಸಣ್ಣ ಸಣ್ಣ ವಿಷಯವನ್ನೇ ನಾವು ಫಸ್ಟ್ ಸರಿ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಮತ್ತೆ ನಾವು ಯಾವುದಕ್ಕೂ ಕೂಡ ಅಂಟ್ಕೊಂಡಿರಬಾರ್ದು. ಒಂದು ವೃತ್ತಿಗೆ ಆಗಲಿ, ಒಂದು ವ್ಯಕ್ತಿಗೆ ಆಗಲಿ, ಒಂದು ಮನೆಗೆ ಆಗಲಿ, ನಾವು ಯಾವಾಗ ಅಂಟ್ಕೊಂಡಿರ್ತೀವೋ ಆವಾಗಲೇ ನಮಗೆ ದುಃಖ ಆಗೋದು. ಆ ದುಃಖವನ್ನು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾರಿಗಾದ್ರೂ ಏನಾದರೂ ಆದರೆ ನಾವು ಏನೋ ಒಂದು ವೃತ್ತಿ ಮಾಡ್ತಾ ಇರ್ತೀವಿ, ಅದು ನಿಂತೋಗ್ಬಿಟ್ರೆ, ಲಾಸ್ ಆಗಿಬಿಟ್ರೆ,
ಸುಖ ಇದ್ದಾಗ ಎಲ್ಲರೂ ಕೂಡ ಸರಿಯಾಗಿನೇ ಇರ್ತಾರೆ. ಸುಖದಲ್ಲಿದ್ದಾಗ, ಲಾಭದಲ್ಲಿದ್ದಾಗ ಎಲ್ಲರೂ ಕೂಡ ಸರಿಯಾಗಿನೇ ಇರ್ತಾರೆ. ಅದೇ ಕಷ್ಟ ಬಂದಾಗ, ನಷ್ಟ ಆದಾಗ ಹಾಗಿರೋದಿಲ್ಲ. ನಾವು ಸುಖದಲ್ಲಿ ಹೇಗಿದ್ದೀಯೋ ನಾವು ಕಷ್ಟದಲ್ಲಿನೂ ಕೂಡ ಹಾಗೆ ಇರೋದನ್ನು ನಾವು ಅಭ್ಯಾಸ ಮಾಡಬೇಕು. ಯಾವಾಗಲೂ ಕೂಡ ನಮ್ಮ ಮನಸ್ಥಿತಿ ಸಹಜವಾಗಿಯೇ ಇರಬೇಕು. ನಮ್ಮ ತಂದೆಯವರು ಮತ್ತು ನಮ್ಮ ಚಿಕ್ಕಪ್ಪ, ನಮ್ಮ ಅಜ್ಜಿಯವರು ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಅಂಗಡಿ ಒಂದು ವೃತ್ತಿಯಲ್ಲಿ ಅವರಿದ್ರು. 3 ಜನನೂ ಅವರು ಒಟ್ಟಿಗೆನೆ ಮಾಡ್ತಾ ಇದ್ರು. ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿ. ಒಂದ್ಸತಿ ಏನಾಯ್ತು, ಅವರು ಎಷ್ಟೋ ವರ್ಷಗಳಿಂದ ಆ ಒಂದು ವೃತ್ತಿನೇ ಮಾಡಿಕೊಂಡು ಬಂದಿದ್ದಾರೆ. ಆ ಒಂದು ಕೆಲಸವನ್ನೇ ಮಾಡ್ಕೊಂಡು ಬಂದಿದ್ದಾರೆ, ಅಂಗಡಿ ಇಟ್ಕೊಂಡು. ಇದ್ದಕ್ಕಿದ್ದಂಗೆ ಒಂದಿನ ಮಧ್ಯರಾತ್ರಿಯಲ್ಲಿ ಆ ಅಂಗಡಿನೇ ಸುಟ್ಟೋಯ್ತು. ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದಂಥ ಅಂಗಡಿ ಸುಟ್ಟೋಗ್ಬಿಡ್ತು. ಅವ್ರಿಗೆ ಎಷ್ಟೋ ಒಂದು ಆಘಾತ ಆಯಿತು ಆ ಸಮಯದಲ್ಲಿ. ಅವರು ಎಷ್ಟೊಂದು ಆ ಅಂಗಡಿಗೆ ಅಂಟ್ಕೊಂಡಿದ್ರಂದ್ರೆ ಆ ಅಂಗಡಿನೇ ಅವ್ರ ಜೀವನ ಆಗಿಬಿಟ್ಟಿತ್ತು. 4 ಗಂಟೆಗೆ ಎದ್ದೇಳೋದು. 3 ಜನನೂ ಕೂಡ ಆ ಅಂಗಡಿಯಲ್ಲಿ ಅವರು ಶ್ರದ್ಧೆಯಿಂದನೇ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಎಲ್ಲಾನು ಕೂಡ. ಆದರೆ ಇದ್ದಕ್ಕಿದ್ದಂಗೆ ಒಂದಿನ ಅದು ಆ ಅಂಗಡಿ ಸುಟ್ಟೋದ್ಮೇಲೆ ಅವ್ರಿಗೆ ಅದೇ ಜೀವನ ಆಗಿತ್ತು. ಅದು ಅಂಗಡಿ ಸುಟ್ಟೋದ್ಮೇಲೆ ನನ್ನ ಜೀವನನೇ ಇವಾಗ ನಿಂತೋಯ್ತು ಅಂತೇಳಿ ಅವ್ರಿಗೆ ತುಂಬ ಆಘಾತವಾಗಿ 3 ಜನನೂ ಕೂಡ ಅವ್ರ ಕಾಯಿಲೆ ಬಂದು ಸ್ವಲ್ಪ ದಿನದಲ್ಲೇ ಅವರು 3 ಜನನೂ ಕೂಡ ಶರೀರ ಬಿಟ್ಬಿಟ್ರು. ಒಬ್ಬೊಬ್ಬರೇ ನೋಡಿ, ಸಹಿಸ್ಕೊಳ್ಳುವಂಥ ಶಕ್ತಿನೇ ಇಲ್ಲ. ಯಾಕೆ ಆ ಸಹಿಸ್ಕೊಳ್ಳುವಂಥ ಶಕ್ತಿ ಇಲ್ಲ ಅಂದರೆ, ಯಾಕೆ ಸಹಿಸ್ಕೊಳ್ಳುವಂಥ ಶಕ್ತಿ ಇಲ್ಲ? ಮತ್ತೆ ಬೇರೆ ಮಾಡ್ಬೋದಾಗಿತ್ತಲ್ವ, ಇದು ಬಿಟ್ಟರೆ ಇನ್ನೊಂದು ಅಂಥೇಳಿ. ಅಂಟ್ಕೊಂಡಿರೋದ್ರಿಂದ ಅಂಟ್ಕೊಂಡು ಬಿಟ್ಟಿರ್ತೀವಿ ನಾವೆಲ್ಲ. ಯಾವುದು ಕೂಡ ಸತ್ಯವನ್ನ ತಿಳ್ಕೊಂಡಿರೋದಿಲ್ಲ. ಕೇವಲ ಶರೀರದ ಸ್ಥಿತಿಯಲ್ಲೇನೆ ನಾವು ಇದ್ದು ಜೀವಿಸ್ತಾ ಇರ್ತೀವಿ, ಆತ್ಮದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇಲ್ಲ. ಯಾಕೆ ಇದ್ದಕ್ಕಿದ್ದಂಗೆನೆ ಎಷ್ಟೋ ಒಂದು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗತ್ತೆ, ಸಣ್ಣ ಸಣ್ಣ ವಿಷಯಕ್ಕೇನೆ. ಏನೋ ಒಂದು ಇನ್ನು ಮಾತಾಡ್ತಾ ಇರೋದನ್ನ ಕೇಳಿನೇ ಅವರು ಹಾ ಅಂತೇಳಿ ಎದೆ ಹೊಡ್ಕೊಂಡು ಹಾಗೇ ಶರೀರ ಬಿಟ್ಬಿಡ್ತಾರೆ. ಯಾಕೆ ಈ ರೀತಿ ಆಗ್ತಾ ಇದೆ? ಎಲ್ಲದಕ್ಕೂ ಅಂಟ್ಕೊಂಡಿರೋದ್ರಿಂದ. ಸಹಿಸ್ಕೊಳ್ಳುವಂತ ಶಕ್ತಿ ನಮಗಿಲ್ಲ. ಮತ್ತೆ ಅದರಿಂದ ನಾವು ಹೊರಗಡೆ ಬರಬೇಕು ಅಂದರೆ ಇದು ಹೇಗೆ ಸಾಧ್ಯ ಆಗತ್ತೆ ಅಂದರೆ, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ, ವಿಶ್ವ ಪ್ರಾಣ ಶಕ್ತಿಯನ್ನು ನಾವು ಹೆಚ್ಚಿಗೆ ತಗೊಳ್ತಾ ಇದ್ದಾಗ ನಮ್ಮ ಆತ್ಮಕ್ಕೆ ಶಕ್ತಿ ಸಿಗ್ತಾ ಇರತ್ತೆ. ಆಗ ಮನಸ್ಸಿನ ಸ್ಥಿತಿ ಸ್ಟ್ರಾಂಗ್ ಆಗತ್ತೆ ಫ್ರೆಂಡ್ಸ್. ನಾವು ಮನಸ್ಸಿನ ಸ್ಥಿತಿ ವೀಕ್ ಆಗಿರೋದ್ರಿಂದನೇ ಹೀಗೆಲ್ಲ ನಡೀತಾ ಇರತ್ತೆ. ಯಾವಾಗ ನಾವು ಧ್ಯಾನದ ಸಾಧನೆಯನ್ನ ಮಾಡ್ತೀವಿ, ಧ್ಯಾನದ ಅಭ್ಯಾಸವನ್ನ ಮಾಡ್ತೀವಿ, ಆಗ ವಿಶ್ವ ಪ್ರಾಣ ಶಕ್ತಿಯನ್ನ ನಾವು ತಗೊಳ್ತಾ ನಮ್ಮ ಒಂದು ಆತ್ಮಕ್ಕೆ ಆ ವಿಶ್ವ ಪ್ರಾಣ ಶಕ್ತಿ ಯಾವಾಗ ಸಿಗ್ತಾ ಇರುತ್ತೋ ಆಗ ನಮ್ಮ ಮನಸ್ಸಿನ ಸ್ಥಿತಿ ನಮಗೆ ಸ್ಟ್ರಾಂಗ್ ಆಗತ್ತೆ.
ಆ ಅಂಗಡಿ ಸುಟ್ಟೋದ್ರೆ ಏನಾಯ್ತು, ಇನ್ನೊಂದು ಒಂದು ಅಂಗಡಿಯನ್ನ, ಬೇರೆ ಅಂಗಡಿಯನ್ನ ಇಟ್ಕೊಳ್ಳೋಣ. ಅಥವಾ ಯಾವುದೋ ಒಂದು ಮಾಡೋಣ ಅಂತೇಳಿ ಆ ರೀತಿ ನಾವು ಮನಸ್ಸಿನ ಸ್ಥಿತಿಯನ್ನ ಸ್ಟ್ರಾಂಗ್ ಮಾಡಿಕೊಂಡು ನಮ್ಮ ಮನಸ್ಸಿನಿಂದ ನಾವು ಜೀವನವನ್ನು ಕೂಡ ನಾವು ಬದಲಾಯಿಸ್ಕೊಳ್ತಾ ಇರ್ತೀವಿ. ನಮ್ಮ ಮನಸ್ಸಿನ ಸ್ಥಿತಿ ವೀಕ್ ಆಗಿದೆ ಅಂದರೆ ನಮ್ಮ ಜೀವನವನ್ನು ನಾವು ಬದಲಾಯಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ಯಾವುದನ್ನು ಮಾಡ್ತಾ ಇರ್ತೀವಿ ಅದು ನಿಂತೋಗ್ಬಿಟ್ರೆ ನಮ್ಮ ಜೀವನನೇ ಸ್ಟಾಪ್ ಆಗಿಬಿಡತ್ತೆ, ನಮ್ಮ ಜೀವನನೂ ಕೂಡ ನಿಂತೋಗ್ಬಿಡತ್ತೆ. ನಾವು ಕೇವಲ ಶರೀರ ಅಂಥೇಳಿ ನಾವು ಭ್ರಮೆಯಿಂದ ನಾವು ಜೀವಿಸ್ತಾ ಇರೋದನ್ನು ನಾವು ಫಸ್ಟು ನಾವು ನಿಂದ್ರಿಸ್ಬೇಕು. ನಾವು ಸತ್ಯವನ್ನು ನಾವು ತಿಳ್ಕೋಬೇಕು. ಒಂದು ಮಾಯೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಅಂತೇಳಿ ಈ ಅರಿವು ನಮಗೆ ಬರಬೇಕು. ಜೀವನದಲ್ಲಿ ಕಷ್ಟ ನಷ್ಟ ಸುಖ ದುಃಖಗಳು ಏನೇ ಬಂದರೂ ಕೂಡ ಅದನ್ನು ನಾವು ತಳ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಅದು ಯಾವಾಗ ನಾವು ತಳ್ಕೊಂಡು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಅಂದರೆ ನಮ್ಮಲ್ಲಿರುವಂಥ ಆತ್ಮಶಕ್ತಿಯನ್ನು ನಾವು ಬೆಳೆಸ್ಕೊಂಡಾಗ. ನಮ್ಮಲ್ಲಿರುವಂಥ ಆತ್ಮಶಕ್ತಿಯನ್ನು ನಾವು ಯಾವಾಗ ಹೆಚ್ಚಿಸ್ಕೊಳ್ತೀವಿ ಅಂದರೆ ನಮ್ಮ ಉಸಿರಾಟದ ಜೊತೆಗೆ ನಾವಿದ್ದಾಗ. ಬ್ರಹ್ಮಾಂಡದ ಶಕ್ತಿಯಿಂದ ನಮ್ಮ ಆತ್ಮಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ತೀವಿ. ವಿಶ್ವ ಪ್ರಾಣ ಶಕ್ತಿಯಿಂದ ನಮ್ಮ ಆತ್ಮಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ತೀವಿ. ಅಂಥ ಒಂದು ಶಕ್ತಿಯಿಂದ ನಾವು ಅದ್ಭುತವಾದಂತಹ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ನಮ್ಮ ಜೀವನವನ್ನು ಸುಂದರವಾಗಿ ನಾವು ಮಾಡ್ಕೊಳ್ತೀವಿ. ಸುಖ ದುಃಖದಲ್ಲಿನೂ ಕೂಡ, ಲಾಭ ನಷ್ಟದಲ್ಲಿನೂ ಕೂಡ ಸಹಜವಾಗಿ ನಾವು ಜೀವಿಸ್ತಾ ಇರ್ತೀವಿ. ನಾವು ಧ್ಯಾನವನ್ನು ಮಾಡ್ತಾ ನಮ್ಮ ಒಂದು ಆತ್ಮಶಕ್ತಿಯನ್ನು ನಾವು ಯಾವಾಗ ಹೆಚ್ಚಿಸ್ಕೊಳ್ತೀವೋ ನಾವು ಎಂತಹ ಕನಸನ್ನು ನಾವು ಕಾಣ್ತೀವಿ ಅಂತಹ ಒಂದು ಜೀವನ ನಾವು ಮಾಡ್ಕೊಳ್ತೀವಿ. ಸುಂದರವಾದಂತಹ ಕನಸನ್ನೇ ನಾವು ಕಾಣ್ತಾ ಇರ್ತೀವಿ. ಆವಾಗ ನಮ್ಮ ಜೀವನವೂ ಕೂಡ ಸುಂದರವಾಗಿಯೇ ಇರುತ್ತೆ. ನಮ್ಮ ಜೀವನ ಮುಂದೆ ಹೇಗಿರುತ್ತೋ ಏನೋ ಅನ್ನೋದು ಆ ಚಿಂತೆಯಲ್ಲಿ ನಾವು ಜೀವಿಸ್ತಾ ಇರೋದಿಲ್ಲ. ನಾವು ಯಾವಾಗಲೂ ಕೂಡ ಸುಂದರವಾದಂಥ ಕನಸನ್ನೇ ನಾವು ಕಾಣ್ತಾ ಇರ್ತೀವಿ. ನಮ್ಮ ಜೀವನವೂ ಕೂಡ ಹಾಗೆ ಇರುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಯೋಚನೆಗಳನ್ನು ಕೂಡ ನಾವು ಬದಲಾಯಿಸ್ಕೊಳ್ತಾ ಇರ್ತೀವಿ. ಯಾರು ಬದಲಾಯಿಸ್ಕೊಳ್ತಾ ಇರ್ತಾರೆ ಅವ್ರ ಜೀವನ ಮಾತ್ರ ಸುಂದರವಾಗಿರುತ್ತೆ. ಸುಮ್ಮನೆ ಧ್ಯಾನವನ್ನು ಮಾಡ್ತಾ ಇದ್ದೀವಿ, ಟೈಮ್ ಪಾಸ್ಗೋಸ್ಕರ ನಾವು ಸುಮ್ಮನೆ ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ ಅವ್ರ ಜೀವನ ಎಷ್ಟೋ ವರ್ಷ ಆಗಲಿ ಹಾಗೇ ಇರುತ್ತೆ. ಧ್ಯಾನವನ್ನು ಮಾಡ್ತಾ ಮಾಡ್ತಾ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು, ನಾನು ಯಾವ ಸ್ಥಿತಿಯಲ್ಲಿದ್ದೀನಿ. ನಮ್ಮ ಒಂದು ಯೋಚನಾ ಶಕ್ತಿಯಿಂದ ಎಷ್ಟೋ ಒಂದು ದುಃಖದ ಸ್ಥಿತಿಯಲ್ಲಿದ್ದರೂ ಕೂಡ ನಮ್ಮ ಯೋಚನೆಗಳಿಂದ ದುಃಖರಾಹಿತ್ಯ ಜೀವನವನ್ನು ನಾವು ಜೀವಿಸೋದನ್ನು ಕಲ್ತ್ಕೊಳ್ತೀವಿ. ಅಷ್ಟೊಂದು ಶಕ್ತಿ ಇದೆ ನಮ್ಮ ಯೋಚನೆಗೆ.
ಯಾವಾಗಲೂ ಕೂಡ ಇಂಥ ಒಳ್ಳೆಯ ಯೋಚನೆಗಳನ್ನೇ ನಮಗೆ ಬರಬೇಕಂದ್ರೆ ನಾವು ಧ್ಯಾನದ ಅಭ್ಯಾಸ ಮಾಡಬೇಕು. ಉಸಿರನ್ನೇ ನಾವು ಗಮನಿಸ್ತಾ ಇರಬೇಕು. ಉಸಿರಿನ ಜೊತೆಗೆ ಇದ್ದು ವಿಶ್ವ ಪ್ರಾಣ ಶಕ್ತಿಯನ್ನು ನಾವು ಹೆಚ್ಚು ಹೆಚ್ಚು ನಾವು ತಗೊಳ್ತಾ ಇರಬೇಕು. ಈ ಕರೋನಾ ಬಂದಿದೆ ಅಂಥೇಳಿ ಎಷ್ಟೋ ಜನ ಭಯಕ್ಕೇನೆ ಎಷ್ಟೋ ಜನ ಶರೀರ ಬಿಟ್ಬಿಟ್ಟಿದ್ದಾರೆ. ಭಯಕ್ಕೇನೆ ಅವ್ರಿಗೇನು ಕರೋನಾ ಏನು ಬಂದಿರೋದಿಲ್ಲ. ಎಲ್ಲರ ಒಂದು ಜೀವನ ಕೂಡ ಅಸ್ತವ್ಯಸ್ತ ಆಗ್ತಾ ಇದೆ ಅಂಥೇಳಿ ಕೆಲಸ ನಿಂತೋಯ್ತು, ಇವಾಗ ಜೀವನ ನಡೆಸೋದು ಹೇಗೆ ಅಂಥೇಳಿ ಎಷ್ಟೋ ಜನ ಭಯಕ್ಕೇನೆ ಶರೀರವನ್ನು ಬಿಟ್ಟಿದ್ದಾರೆ. ಅಲ್ಲಿ ಅಷ್ಟು ಜನ ಸತ್ತಿದ್ದಾರೆ, ಇಲ್ಲಿ ಆ ಊರಲ್ಲಿ ಅಂಥ ಒಂದು ದುರ್ಘಟನೆ ನಡೆದಿದೆ ಕರೋನಾದಿಂದ ಅಂಥೇಳಿ ಈ ರೀತಿ ಕುಟುಂಬದಲ್ಲಿ ಇರೋರೆಲ್ಲ ಕೂಡ ದುಃಖದಿಂದ ಕರೋನಾ ಬಂದು ಸತ್ತೋಗಿದ್ದಾರೆ. ಈ ರೀತಿ ನಾವು ವಾರ್ತೆಗಳನ್ನು ನೋಡಿ ನ್ಯೂಸ್ ಪೇಪರ್ ಓದಿ ಚೆನ್ನಾಗಿರೋರು ಕೂಡ ನೋಡಿ ನಾವು ಸರಿಯಾಗಿರೋದನ್ನು ನೋಡಬೇಕು, ನಾವು ಸರಿಯಾಗಿರೋದನ್ನು ಕೇಳಬೇಕು. ಅದನ್ನು ನೋಡಿ ನಾವು ಏನು ಮಾಡ್ತೀವಿ, ಅದನ್ನು ನಮ್ಮ ಮನಸ್ಸಿನಲ್ಲಿ ನಾವು ತಗೊಂಡು ಬಿಡ್ತೀವಿ. ಆ ಮನಸ್ಸಿನಲ್ಲಿ ನಾವು ಯಾವಾಗ ತಗೊಳ್ತೀವಿ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಹಾಗಾಗಿ ನಾವು ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ನಾವು ಮಾತಾಡಬೇಕು. ಚಿಕ್ಕ ವಯಸ್ಸಿನಲ್ಲೇ ಸಹಿಸ್ಕೊಳ್ಳುವಂಥ ಶಕ್ತಿ ಅವ್ರಿಗಿಲ್ಲ. ಎಷ್ಟೋ ಜನ ಚಿಕ್ಕವರು ಕೂಡ ಎಷ್ಟೋ ಜನ ಭಯಕ್ಕೆ ಸತ್ತೋಗಿದ್ದಾರೆ. ಯಾಕೆ ನಮ್ಮ ಮನಸ್ಸಿನ ಸ್ಥಿತಿ ಇಷ್ಟೊಂದು ವೀಕ್ ಆಗಿದೆ ಅಂದರೆ ಯಾರು ಕೂಡ ಧ್ಯಾನದ ಒಂದು ಅಭ್ಯಾಸ ಮಾಡ್ತಾ ಇಲ್ಲ. ನಮ್ಮ ಜೊತೆಗೆ ನಾವು ಇರ್ತಾ ಇಲ್ಲ. ನಮ್ಮ ಜೊತೆಗೆ ನಾವು ಇದ್ದು ಮನಸ್ಸನ್ನು ಶೂನ್ಯ ಮಾಡಿಕೊಂಡು ವಿಶ್ವ ಪ್ರಾಣ ಶಕ್ತಿಯನ್ನು ನಾವು ತಗೊಳ್ತಾ ಇರಬೇಕು. ಆವಾಗಲೇ ನಮ್ಮ ಮನಸ್ಥಿತಿ ಸ್ಟ್ರಾಂಗ್ ಆಗತ್ತೆ. ನಾವು ಶರೀರಕ್ಕೋಸ್ಕರ ಏನು ಮಾಡಿದ್ರೂ ಕೂಡ ಮನಸ್ಸಿನ ಸ್ಥಿತಿ ವೀಕ್ ಆಗಿರುತ್ತೆ. ಶರೀರಕ್ಕೆ ಒಳ್ಳೆ ಒಳ್ಳೆ ಆಹಾರ ತಗೊಳ್ತಾ ಇರ್ತೀವಿ, ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತೀವಿ ಶರೀರಕ್ಕೆ, ಆದರೆ ಮನಸ್ಸು ವೀಕ್ ಆಗಿದೆ. ಶರೀರ ನೋಡೋದಕ್ಕೆ ಚೆನ್ನಾಗಿನೇ ಇರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಆದರೆ ಯಾವುದೋ ಒಂದು ಘಟನೆ ನಡೆದಿದೆ ಅಂದರೆ ಮನಸ್ಸು ವೀಕ್ ಆಗಿದೆ, ಯಾವುದೋ ಒಂದು ಘಟನೆ ನಡೆದಿದೆ ಅಂದರೆ ಆವಾಗ ಅವ್ರಿಗೆ ಎಷ್ಟೋ ಒಂದು ಶರೀರ ಸ್ಟ್ರಾಂಗ್ ಆಗಿದ್ರೂ ಕೂಡ ಸಹಿಸ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ. ಯಾಕೆಂದರೆ ಮನಸ್ಸು ಅಷ್ಟೊಂದು ವೀಕ್ ಆಗಿರುತ್ತೆ. ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಾವು ಸ್ಟ್ರಾಂಗ್ ಮಾಡ್ಕೋಬೇಕು, ಮನಸ್ಸಿನ ಶಕ್ತಿಯನ್ನು ನಾವು ಹೆಚ್ಚಿಸ್ಕೋಬೇಕು ಅಂದರೆ ನಾವು ಪ್ರತಿದಿನ ನಾವು ಧ್ಯಾನಾಭ್ಯಾಸ ಮಾಡಲೇಬೇಕು.
ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇರಲೇಬೇಕು. ಎಂಥ ಒಂದು ಕಷ್ಟದ ಪರಿಸ್ಥಿತಿಯಿಂದನೂ ಕೂಡ ನಾವು ಹೇಗೆ ಹೊರಗಡೆ ಬರಬೇಕು, ನಷ್ಟದ ಪರಿಸ್ಥಿತಿಯಲ್ಲಿನೂ ಕೂಡ ನಾವು ಹೇಗೆ ಹೊರಗಡೆ ಬರಬೇಕು ಅಂತೇಳಿ ನಾವು ಕಲ್ತ್ಕೋಬೇಕು. ಅಂದರೆ ನಾವು ಶ್ರದ್ಧೆಯಿಂದ ಧ್ಯಾನ ಮಾಡಬೇಕು. ನನಗೂ ಕೂಡ ಹೀಗೆ ಆಗಿರೋದು. ನನ್ನ ಜೀವನನೇ ಮುಗಿದೋಗಿತ್ತು ಅಂತ ಅಂದ್ಕೊಂಡಾಗ ಅಷ್ಟೊಂದು ನನ್ನ ಮನಸ್ಸು ಕೂಡ ಅಷ್ಟೊಂದು ವೀಕ್ ಆಗಿತ್ತು. ಧ್ಯಾನ ಸಾಧನೆ, ನನಗೆ ಧ್ಯಾನ ಸಿಕ್ಕಿದ ಮೇಲೇನೆ ನನ್ನ ಮನಸ್ಥಿತಿಯನ್ನು ನಾನು ಮತ್ತೆ ಸ್ಟ್ರಾಂಗ್ ಮಾಡಿಕೊಂಡೆ. ಮತ್ತೆ ನನ್ನ ಜೀವನವನ್ನ ಏನು ಮುಗ್ದೋಯ್ತು ಅಂತ ಅನ್ಕೊಂಡಿದ್ನೋ ಮತ್ತೆ ನಾನು ಸುಂದರವಾದಂತಹ ಜೀವನವನ್ನ ಸೃಷ್ಟಿ ಮಾಡಿಕೊಂಡೆ. ಹೇಗೆ ಸೃಷ್ಟಿ ಮಾಡಿಕೊಂಡೆ? ಧ್ಯಾನ ಅಭ್ಯಾಸದಿಂದ, ಶ್ರದ್ಧೆಯಿಂದ ನಾನು ಧ್ಯಾನ ಮಾಡಿದೆ. ಏನು ನಾನು ಮುಗಿದೋಯ್ತು ಜೀವನ ಅಂತೇಳಿ ಅನ್ಕೊಂಡಿದ್ನೋ, ಜೀವನ ಇವಾಗ ತಾನೇ ಶುರು ಆಗಿದೆ ಅಂತೇಳಿ ನಾನು ಇವಾಗ ಹೇಳ್ಕೊಳ್ತೀನಿ. ಈಗ ತಾನೇ ನನ್ನ ಜೀವನ ಶುರು ಆಗಿದೆ. ಸುಂದರವಾದಂತಹ ಜೀವನವನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಸುಖ ದುಃಖದಲ್ಲಿನೂ ಕೂಡ ಸಮಸ್ಥಿತಿಯಿಂದ ನಾನು ನೋಡುವಂಥ ಶಕ್ತಿಯನ್ನು ನಾನು ಪಡ್ಕೊಳ್ತಾ ಇದ್ದೀನಿ. ಲಾಭ ನಷ್ಟದಲ್ಲಿನೂ ಕೂಡ. ನಮ್ಮ ಕೆಲಸನೇ ನಿಂತೋಯ್ತು ಅಂತೇಳಿ, ನನ್ನ ಜೀವನನೇ ಮುಗ್ದೋಯ್ತು ಅಂತೇಳಿ ನಾನು ಅನ್ಕೊಂಡ್ಬಿಟ್ಟಿದ್ದೆ. ಮತ್ತೆ ನನಗೆ ಧ್ಯಾನ ಸಿಕ್ಕಿದ ಮೇಲೇನೆ ಆ ಕೆಲಸ ಇಲ್ಲ ಅಂದರೆ ಇನ್ನೊಂದು ಕೆಲಸ, ಒಟ್ಟಿನಲ್ಲಿ ನಾವು ಜೀವಿಸ್ತಾ ಇರ್ತೀವಿ, ಆನಂದವಾಗಿಯೇ ನಾವು ಜೀವಿಸ್ತೀವಿ. ಈ ಒಂದು ಭರವಸೆ ನನಗೆ ಬಂತು. ಯಾವುದರಿಂದ ಬಂತು? ಧ್ಯಾನ ಮಾಡೋದ್ರಿಂದ ನನಗೆ ಬಂತು. ಧ್ಯಾನ ಮಾಡದೇ ಇರುವಾಗ ನಾನು ಏನು ಅನ್ಕೊಂಡಿದ್ದೆ? ನಮ್ಮ ಜೀವನನೇ ಮುಗಿದೋಯ್ತು ಅಂತ ಅನ್ಕೊಂಡಿದ್ದೆ. ನಮ್ಮ ಅಜ್ಜಿ ಮತ್ತು ನಮ್ಮ ಚಿಕ್ಕಪ್ಪ, ನಮ್ಮ ತಂದೆಯವರು ಹೀಗೇನೆ ಅನ್ಕೊಂಡು ಅವರು ಎಲ್ಲ ಮುಗಿದೋಯ್ತು ಅಂತೇಳಿ ಅನ್ಕೊಂಡು ಏನು ಕೂಡ ಅವರು ಮುಂದೆ ಮತ್ತೆ ಅವ್ರಿಗೆ ಎದ್ದೇಳಕ್ಕೆ ಕೊಡಲಿಲ್ಲ. ಯಾಕೆಂದರೆ ಅವರು ಅದನ್ನೇ ಜೀವನ ಅಂತೇಳಿ, ಆ ಒಂದು ವೃತ್ತಿನೇ ಜೀವನ ಅಂತ ಅನ್ಕೊಂಡಿದ್ರು. ಅದನ್ನೇ ನಿಂತೋಯ್ತು, ಅದನ್ನೇ ಸುಟ್ಟೋಯ್ತು ಅಂತೇಳಿ, ಆಯಿತು ನಮ್ಮ ಜೀವನನೇ ಮುಗ್ದೋಯ್ತು ಅಂತೇಳಿ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರ ಜೀವನ ಅಲ್ಲಿಗೆ ಮುಗ್ದೋಯ್ತು. ಈ ಒಂದು ಜನ್ಮದ ಜೀವನ. ಮತ್ತೆ ಒಬ್ಬೊಬ್ರು ಒಂದೊಂದು ಕಡೆ ಮತ್ತೆ ಶರೀರವನ್ನು ತಗೊಂಡಿದ್ದಾರೆ. ಹೀಗೆ ನಾವು ಸಣ್ಣ ಸಣ್ಣ ವಿಷಯಕ್ಕೇನೆ ಶರೀರ ಬಿಟ್ಟು ಬಿಡ್ತೀವಿ, ಮತ್ತೆ ಇನ್ನೊಂದು ಶರೀರ ತಗೊಳ್ತೀವಿ, ಮತ್ತೆ ಅಲ್ಲಿ ಕೂಡ ಹಾಗೆ ಜೀವಿಸ್ತಾ ಇರ್ತೀವಿ. ಸರಿಯಾದ ಜೀವನ ಒಂದು ಪದ್ಧತಿಯಲ್ಲಿ ನಾವು ಜೀವಿಸ್ತಾ ಇರಬೇಕು ಫ್ರೆಂಡ್ಸ್. ಕೇವಲ 1 ನಿಮಿಷ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಮೂವತ್ತು ಸೆಕೆಂಡ್ಗಳು ಮಾತ್ರ. ಓಕೆ ಮಾಸ್ಟರ್ಸ್,
ನಿಮ್ಮ ಎರಡೂ ಕೈಗಳನ್ನು ಬಿಡಿಸಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸಿಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಇವತ್ತಿನ ಈ ಒಂದು ಧ್ಯಾನ ಮುಕ್ತಾಯಗೊಂಡಿದೆ. ಮತ್ತೆ ನಾಳೆ 5 ಗಂಟೆಗೆ ಎಲ್ಲರೂ ಭೇಟಿಯಾಗೋಣ. ಧನ್ಯವಾದಗಳು.